ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋದ ಕಂಟಿನ್ಯೂ ಪಾರ್ಟ್ ವಿಡಿಯೋ ಇವತ್ತಿನ ವಿಡಿಯೋ ಆಗುತ್ತೆ. ಇದು ಪಾರ್ಟ್ 3 ಆಗಿ ಬರ್ತಾ ಇದೆ. ಪಾರ್ಟಾಗಿ ಹಾಕ್ತಿದ್ದೀನಿ ಅಂತ ಕೂಡ ಹೇಳಿದೆ ಫಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಬಂದು ನಾವು ನೆಕ್ಸ್ಟು ಸಫಾರಿ ಎಲ್ಲ ಮುಗಿಸಿ ನಂತರ ನಾವು ಬಟರ್ಫ್ಲೈ ಗಾರ್ಡನ್ ಅಂದ್ಬಿಟ್ಟು ಆನ್ ದ ವೇ ಇರೋದ್ರಿಂದ ನಮ್ಮನ್ನ ಸಫಾರಿ ಎಲ್ಲ ಮುಗಿದ ತಕ್ಷಣಕ್ಕೆ ಅಲ್ಲೇ ಬಿಡ್ತಾರೆ ಬಟರ್ಫ್ಲೈ ಗಾರ್ಡನ್ ಹತ್ರ. ಅಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು. ಇವಾಗ ನಾವು ಇಲ್ಲಿಗೆ ಎಂಡ್ ಆಯಿತು ನಮ್ಮದು ಸಫಾರಿ. ನೋಡ್ತಾ ಇರ್ಬೋದು, ಇವಾಗ ಬಟರ್ಫ್ಲೈ ಗಾರ್ಡನ್ ಹತ್ರ ನಮ್ಮನ್ನ ಬಿಟ್ಟಿದ್ದಾರೆ. ಇದು ಬಂದು ಸಫಾರಿಗೆ ಹೋಗೋಂಥ ರೋಡು, ಅಲ್ಲೇ ನಿಯರ್ ಇರೋದು ಬಟರ್ಫ್ಲೈ ಗಾರ್ಡನು. ಇಲ್ಲಿ ಬಿಟ್ಟಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ಸಫಾರಿಗೆ ಟಿಕೆಟ್ ತೊಗೊಂಡ್ರೆ ಇದಕ್ಕೆಲ್ಲ ಅವರು ಇದು ಮಾಡಿರ್ತಾರೆ. ಮತ್ತೆ ನಾವು ಟಿಕೆಟ್ ಏನು ತೊಗೊಳಂಗಿಲ್ಲ. ಬಟ್ ಸಫಾರಿಗೆ ನಾವು ಟಿಕೆಟ್ ತೊಗೊಂಡ್ರೆ ಬಟರ್ಫ್ಲೈ ಗಾರ್ಡನು, ಝೂ ಎಲ್ಲ ಹಾಗೆ ನೋಡ್ಕೋಬೋದು. ಅದು ಝೂ ಒಳಗಡೆ ನಾವೇನಾದರೂ ಬೋಟಿಂಗ್ ಎಲ್ಲ ಹೋಗ್ತೀವಿ ಅಂದರೆ ಅತ್ತಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಬಟರ್ಫ್ಲೈ ಗಾರ್ಡನ್ಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಬಟರ್ಫ್ಲೈದು ಪಿಕ್ಚರ್ ಇದೆ. ಅಲ್ಲಿ ಒಂದು ಫೋಟೋ ಎಲ್ಲ ತೊಗೋತೀವಿ ಅಂದ್ಬಿಟ್ಟು ಹಸ್ಬೆಂಡ್ ಮಗಳು ಹೋದರು. ಅವರು ಇವಾಗ ತೊಗೋತಾ ಇದ್ದಾರೆ. ಬನ್ನಿ, ಇವತ್ತಿನ ವಿಡಿಯೋ ಬಂದು ಬಟರ್ಫ್ಲೈ ಗಾರ್ಡನ್ ಹೇಗಿದೆ ಮತ್ತು ಝೂ ಎಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ನೋಡಿ, ನೀವು ಕೂಡ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬ್ಲೂದ್ ಹಾಕಲ್ವಾ ಅದಕ್ಕೆ ಓಮಕ್ಕೆ ಹಾಕ್ತಾರೆ ಅಂದಲ್ಲ, ಬ್ಲೂದ್ ಹಾಕಲ್ವಾ ಅಂದೆ. ಅಲ್ಲೇ ನಿಂತ್ಕೊಳ್ರಿ, ಎಲ್ಲ ಈ ಕಡೆ ನೋಡ್ರಿ. ಗಾಡಿ ಬರ್ತಾಯ್ತಾ? ಸೆಕೆ ಆಗ್ಬಿಟ್ಟಿತ್ತ. ಇವಾಗ ಒಂದು ಗಾರ್ಡನ್ ಒಳಗಡೆ ಎಂಟ್ರಿ ಆದ್ವಿ. ಇದು ಬಂದು ಗ್ಲಾಸ್ ಹೌಸ್ ಥರ ಮಾಡಿದ್ರೆ ಅದರೊಳಗಡೆ ಏನು ಗಾರ್ಡನಿಂಗ್ ಎಲ್ಲ ಮಾಡಿ ಅಲ್ಲಿ ಬಟರ್ಫ್ಲೈ ಬಿಟ್ಟಿರೋದು. ಇಂಥ ವೆರೈಟಿ ಆದಂಥ ಬಟರ್ಫ್ಲೈ ಅಂದರೆ ನಿಜವಾಗ್ಲೂ ಯಾವುದು ಫಸ್ಟ್ ಟೈಮ್ ಈ ರೀತಿ ನೋಡಿದ್ದು ಅಂತ ನನಗಂತೂ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ತುಂಬ ಸೌಂಡ್ ಇದೆ, ಯಾಕೆಂದರೆ ನೀರೆಲ್ಲ ಅಲ್ಲಿ ಒಂಥರ ಹರಿಯೋದು ಸೌಂಡ್ ಬರ್ತಾ ಇರೋದ್ರಿಂದ ತುಂಬ ಸೌಂಡ್ ಐತೆ. ಏನ ಅಲ್ಲಿ ನೋಡೋದು ಬಾಳೆ ಜೇನುಳ. ಬಟರ್ಫ್ಲೈ ಇಲ್ಲ, ಬಟರ್ಫ್ಲೈಗಳು ನಮ್ಮ ಕೈ ಮೇಲೆ ಏನ ಇರಮ್ಮ. ನಾವು
ತರ್ತಾ ಇದ್ರಿ ಹೇಳಿ. ಮೊಟ್ಟೆ ಕಳ್ತಾನೆ ಅವರು ಎಲ್ಲಿ ಇರಬೇಕು, ಅದ್ರ ಮೇಲೆ ಇಕ್ಕವನು. ಇರ್ಬೋದು. ಬಾ. ಹಾಂ ರೀಡಿಂಗ್ ಸೆಂಟರ್ ಅಲ್ಲ. ಹ್ಞೂ ಹ್ಞೂ ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ನೋಡಿ ಟಿಕೆಟ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಬಂದಿದೆ ಒಂಥರ ಫೀಸ್ ಅನ್ಸೋದಕ್ಕೆ, ಅಲ್ಲಿ ತುಂಬ ಸೌಂಡ್ ಇತ್ತು ಒಳಗಡೆ. ಆಚೆ ಇವಾಗ ಆಚೆ ಕೂಡ ಪಾರ್ಕಿಂಗ್ ತುಂಬ ದೊಡ್ಡದು ಮಾಡಿದ್ದಾರೆ. ಅದನ್ನ ನೋಡಿಕೊಂಡು ಇವಾಗ ನಾವು ಝೂಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಡ್ಕೊಂಡೇ ಹೋಗಬೇಕು, ಯಾವುದೇ ಫೆಸಿಲಿಟಿ ಇಲ್ಲ ಈ ಝೂವರೆಗೂ. ಇದು ನೋಡಲ್ಲ ಅಂದರೆ ಬೇಕಾದರೆ ಝೂ ಹತ್ರನೇ ಬಿಡ್ತಾರೆ. ಸಫಾರಿಗೆ ಹೋಗಿರ್ತೀವಲ್ಲ ಅದೇ ಗಾಡಿ. ಇದು ಸಫಾರಿಗೂ ಝೂಗೂ ಮತ್ತು ಬಟರ್ಫ್ಲೈ ಗಾರ್ಡನ್ಗೂ ತುಂಬ ಡಿಸ್ಟೆನ್ಸ್ ಇದೆ, ತುಂಬ ದೂರ ನಡಿಬೇಕು. ನೋಡಿ ಇದು ಸಫಾರಿಗೆ ಹೋಗುವಂಥ ಗಾಡಿಗಳು ಇಲ್ಲಿ ಪಾರ್ಕಿಂಗ್ ಮಾಡೋಂಥ ಜಾಗ. ಇಲ್ಲಿಂದ ಕೂಡ ಝೂಗೆ ಸ್ವಲ್ಪ ದೂರ ನಡಿಲೇಬೇಕು. ಅದು ನಡೆಯೋ ಅಂಥ ಕೆಪಾಸಿಟಿ ಇದ್ರೆ ಮಾತ್ರ ಅಷ್ಟೇ. ಇಲ್ಲೆಲ್ಲ ನಡೆಯೋಕ್ಕಂತ ತುಂಬ ನಡಿಬೇಕಾಗುತ್ತೆ. ನೋಡಿ ಇದು ಜೀಪು, ಇದು ಬಂದು ಬಸ್ಸು, ಸಫಾರಿಗೆ ಹೋಗುವಂಥ ಗಾಡಿಗಳು. ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಟಾಯ್ಲೆಟ್ಸ್ ಆಗಿರ್ಬೋದು ಎಲ್ಲ ಕೂಡ ಫೆಸಿಲಿಟಿ ಇದೆ. ವಾಟರ್ ಆಗಿರ್ಬೋದು ಕುಡಿಯೋದಕ್ಕೆ ಎಲ್ಲ ಇದೆ. ಮತ್ತು ಸಫಾರಿಗೆ ಹೋಗೋಕ್ಕೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗ್ಬೋದು. ಆ ಥರ ತೊಗೊಂಡೋಗಿಲ್ಲ, ಆ ಥರ ಎಲ್ಲ ಏನಿಲ್ಲ. ಅಲ್ಲಿಂದ ನಾವು ಇಲ್ಲಿ ಐಸ್ ಕ್ರೀಮ್, ಏಕೆಂದರೆ ಅಲ್ಲಿಂದ ನಡ್ಕೊಂಬಂದ್ಬಲ್ಲ ಒಂಥರ ಸೆಕೆ ಆದಂಗೆ ಆಯಿತು. ಎಲ್ಲರೂ ಕೂಡ ಒಂದೊಂದು ಐಸ್ ಕ್ರೀಮ್ ಮತ್ತು ತೊಗೊಂಡು ತಿಂದು ಇವಾಗ ನೆಕ್ಸ್ಟು ಝೂ ಒಳಗಡೆ ಹೋಗ್ತಾಯಿದ್ದೀವಿ. ಝೂ ಒಳಗಡೆ ಹೋಗುವಾಗ ನೀವೇನಾದರೂ ಮನೆಯಿಂದ ಊಟ ತೊಗೊಂಬಂದಿರ್ತೀವಿ ಅನ್ನೋರು ಕೂಡ ತೊಗೊಂಡೋಗ್ಬೋದು. ನಮಗೆ ಗೊತ್ತಿರಲಿಲ್ಲ, ಊಟ ಎಲ್ಲ ತೊಗೊಂಬಂದಿದ್ವಿ, ಆದರೆ ಒಳಗಡೆ ತೊಗೊಂಡೋಗ್ಬೇಕು ಇಲ್ಲ ಅನ್ನೋದು ಗೊತ್ತಿರಲಿಲ್ಲ, ತೊಗೊಂಡೋಗಿರಲಿಲ್ಲ ನಾವು. ಯಾರನ್ನು ಹೋಗ್ತಾಯಿದ್ದೀರಿ ಅನ್ನೋರು ತೊಗೊಂಡೋಗ್ಬೇಕು ಅನ್ನೋರು ತೊಗೊಂಡೋಗಿ, ಅದರಿಂದ ನಾನಿಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಅಷ್ಟೇ. ಏಕೆಂದರೆ ನಾವು ತೊಗೊಂಡೋಗಿದ್ವಿ, ಆದರೆ ಒಳಗಡೆ ತೊಗೊಂಡೋಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ, ಅದೊಂದು ಮಿಸ್ ಆಯಿತು. ಯಾಕೆಂದರೆ ನಾವು ಕೂಡ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ದೆ ಎಂಜಾಯ್ ಮಾಡೋಕ್ಕೆ ಅಂದ್ಬಿಟ್ಟು. ಅದು ಗೊತ್ತಿದ್ದರೆ ನಾವು ತೊಗೊಂಡೋಗಿ ಒಳಗಡೆ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡ್ಬಿಡ್ತಾಯಿದ್ವಿ. ಅದೊಂದು ಮಿಸ್ ಆಯಿತು. ಟೈಮ್ ಕೂಡ ಆಗೋಯ್ತು ಝೂ ಎಲ್ಲ ನೋಡ್ಕೊಂಬಂದು ಊಟ ಮಾಡೋ ಅಷ್ಟರಲ್ಲಿ. ನಾವು ತೊಗೊಂಡೋಗಿದ್ರೆ ಒಳಗಡೆನೇ ಅಲ್ಲೇ ತಿಂದ್ಬಿಟ್ಟು ಫುಲ್ಲು ಇನ್ನೂ ನಿಧಾನವಾಗಿ ಎಂಜಾಯ್ ಮಾಡ್ಕೊಂಬರ್ಬೋದಿತ್ತು. ಹೊಟ್ಟೆ ಸುತ್ತು ಅಂದ್ಬಿಟ್ಟು ಸ್ವಲ್ಪ ನಾವು ಬೇಗನೆ ನೋಡಿಕೊಂಡು ಬಂದುಬಿಟ್ವಿ. ಅಲ್ಲೇ ಸ್ನ್ಯಾಕ್ಸ್ ಕೂಡ ತೊಗೊಂಡಿದ್ವಿ, ಆದರೆ ಊಟ ಒಂದು ಮಿಸ್ ಮಾಡ್ಕೊಂಡಿದ್ದೆ. ಆದರೆ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳನ್ನ ಕೂಡ ಇದೇ ಫಸ್ಟ್ ಟೈಮ್, ಮಗ ಒಂದು ಸತಿ ಚಿಕ್ಕವನಿದ್ದ ಆವಾಗ ಕರ್ಕೊಂಬಂದಿದ್ದು. ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಮಗಳಂತೂ ಇದೇ ಫಸ್ಟು. ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು. ಝೂ ಅಂತಲೇ ಇದ್ಲು ಸುಮಾರು ಸತಿ, ಅವಳು ಕರ್ಕೊಂಡು ಹೋಗ್ತಾಯಿಲ್ಲ ಅಂತ. ಅದಕ್ಕೋಸ್ಕರ ಇವಾಗ ಕರ್ಕೊಂಬಂದ್ವಿ. ಇವಾಗ ಅವರು ಕೂಡ ಮೆಮೊರಿ ಇರುತ್ತೆ, ದೊಡ್ಡವರಾಗಿದ್ದಾರೆ. ಚಿಕ್ಕವರಲ್ಲೇ ತೋರಿಸಿದ್ರೆ ಅದೆಲ್ಲ ಮರೆತು ಬಿಡ್ತಾಯಿದ್ರಲ್ವ. ಖುಷಿ ಆಯಿತು. ಇಲ್ಲೊಂದು ಇನ್ಸಿಡೆಂಟ್ಸ್ ಆಯಿತು ಮಗಳಿಗೆ, ಅದೊಂದು ಬೇಜಾರಾಯಿತು ಅಷ್ಟೇ. ಇದೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಅಲ್ಬೇಡ ಬಿಡು, ಅದೆಲ್ಲ ಸಹಜ. ಎಲ್ಲ ನಾ ಬಂದಿದ ಹತ್ರ ಬೀಳೋದು ಎದ್ದೇಳೋದು ಮನೆಯಿಂದ ತಗೊಂಡ್ಬಾರ್ದು. ಬಿಡು.
ಏನಪ್ಪ ಆಯಿತು ಅಂದರೆ ಅಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡೋದೊಂದು ಇದು ಮಾಡಿದ್ರು, ಅಲ್ಲಿ ಫೋಟೋ ತೊಗೊಳಕ್ಕೆ ಅಂತ ಹೋಗಿ ಮಿಸ್ ಆಗಿ ಅದು ಎಡಗುತ್ತು ಬಿದ್ದಲು ಅಷ್ಟೇ. ಅದರಿಂದ ಸ್ವಲ್ಪ ಅವಳಿಗೆ ಬೇಜಾರಾಯ್ತು ಅಷ್ಟೇ. ಹೋಗುವಾಗ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬಂದಿದೆ. ಮೇಕೆದಾಟಲ್ಲಿ ಬಸ್ಸಿಗೆ ಕರ್ಕೊಂಡು ಹೋಗ್ತಾರ. ಅದು ದೊಡ್ಡದು ಇದೊಂದು ಹರಿಯುತ್ತೆ ನೀರಲ್ಲಿ ನೋಡೆ. ನೋಡೆ ಬಲ ತೋರಿಸ್ತಾ ಹೇಯ್ ಬರ. ಎಷ್ಟು ದೂರ ಅದು? ಅದು ಇದು ನಮ್ದು ಜನ ನಡೆದಾಡ್ತಾ ಇದ್ದಾರೆ. ಎರಡೈತೆ. ಇನ್ನೊಂದು ಎಲ್ಲಿದೆ? ಹಾ, ಇಲ್ಲೊಂದು ಮಲಗಿದೆ ಅಲ್ಲ. ನೋಡಿದೆ ಎದ್ದೇಳ್ತು ನೋಡು ದರ್ಶು. ನಡಿಯಪ್ಪ ನಡಿಯಪ್ಪ. ಅಲ್ಲಿಲ್ವಾ? ಅಲ್ಲಿ ಮಲಗಿದೆ, ಮುಂದಕ್ಕೆ ಹೋಗು. ನೋಡೋದು ಆರಾಮಾಗಿ ನಿದ್ದೆ ಮಾಡ್ತೈತೆ. ನೋಡಿ ಒಂದು ಗಂಟೆ ಐತೆ. ಆಸ್ಟ್ರಿಚ್ ಇನ್ನೊಂದು ಎಲ್ಲಿದೆಮೋ? ಅಲ್ಲೇ ಐತೆ ನೋಡಿ, ಬ್ಲ್ಯಾಕ್ ಕಲರ್ ಗಂಡು. ಓ, ಒಳಗಡೆ ಇದೆ. ಇದು ಹೆಣ್ಣು. ನೋಡು ಆಸ್ಟ್ರಿಚ್. ಇದೇನು ಹೇಳಿದ್ದು? ನೋಡ್ತಾ ಇತ್ತೆ ನೋಡಿ. ಹಿಮು ಹೆಮು ಹೆಮು ಹೆಮು. ಇಲ್ಲಿ ಬರ್ದೇ ಇದಾರಲ್ಲ ಬೋರ್ಡ್, ಏನ್ ಹಾಕಿರಲ್ಲ ಅಲ್ಲಿ ಹೆಸರು ಅಲ್ಲಿಲ್ವಾ ಮೇಲೆ? ಆಸ್ಟ್ರಿಚ್ ಅಲ್ಲೇ ನೋಡಲ್ಲಿ ಮಲಗಿದೆ. ಇಲ್ಲಿ ಇದ್ ಮಾಡಿಲ್ವಾ? ಹಳ್ಳ ಮಾಡವ್ರೆ. ಅಮ್ಮ ಚಿಕ್ಕಮ್ಮ ಅಲ್ಲಿಂದ ಹಂಗ್ ಬರ್ಬೋದಲ್ಲ? ಬರಲ್ಲ, ಅವು ಸೇಫ್ಟಿ ಇಲ್ಲ. ಹೆಂಗಿಂದ ಹೆಂಗ್ ಬರ್ಬೋದಲ್ಲ ಆ ಗೋಡೆ ಮೇಲಿಂದ ಮೇಡಮ್, ಅಲ್ಲಿ ಇದಿಲ್ವಾ? ಬರಕ್ಕಾಗಲ್ಲ ನಿಶಾವು. ಅವರು ಇದೆಲ್ಲ ಹಳ್ಳ ತೆಗ್ದಿರೋದೇ ಎತ್ಕಲ್ವ, ಅದೊಳಗಡೆ ಹೋಗೋದು ಇದಾಕ್ಬಿಟ್ಟಾರಲ್ಲ. ಸೀಳ್ನ ಆಯ್ತಾನೆ ಇದು. ಏನಂತ ಗುಳ್ಳೆನರಿ ಗುಳ್ಳೆನರಿ. ಅದೇನೋ ಮಾಡ್ತಾ ಇತ್ತೆ. ಚಿರತೆನೂ ಬೇಟಾಡತ್ತಿದೆ. ಇದಾ? ಒಂದ್ಸಲ ಹಿಡ್ಕೊಂಡ್ರೆ ಅದು ಎಷ್ಟು ಶಾರ್ಪ್ ಆಗಿ ಹಿಡ್ಕೊಂಡು ಇಲ್ಲಿಗೆ ಹಾಕೋದಲ್ಲ.
ಅದೇನದು ಆರ್ಟ್ ಸ್ಟೈಲಲ್ಲಿ ನಡೆಯುತ್ತದು ಅದಂಗೆ ಡೆಸೈರ್ದಲ್ಲಿ ಬುರ್ಗಿಂದಿತ್ತಲ್ಲ ನೋಡ್ಕೊಂಡೆ ಓಡಾಡ್ತದದು. ಅದಕ್ಕೆ ಅದ್ರೊಳಗಡೆ ಊಟ ಹಾಕಿರ್ತಾರಲ್ಲ, ತಿರ್ಗಾದ್ಮೇಲೆ ಆಚೆ ಕಳಿಸಿರ್ತಾರೆ. ಅದು ಊಟ ಇದೆ ಅಂತ ತಿರ್ಗಾ ಅಲ್ಲಿ ಹೋಗೋಕ್ಕೆ ಪ್ಲಾನ್ ಆಗ್ತಾ ಇದೆ. ಅದು ಸರಿಯಿಲ್ಲ. ಅಲ್ಲ ಇಲ್ಲಿ ಬಂದು ಸ್ಟೈಲ್ ನೋಡ್ದ ಅದು ಹೆಂಗೋಯ್ತು ಗುಂಡ್ಕಂಡು ಪಡ. ಅದು ಫೈಟಿಂಗ್ ಮಾಡಲ್ವಲ್ಲ ಅದಕ್ಕೆ ಬಿಟ್ಟವ್ರೆ. ಫೈಟಿಂಗ್ ಮಾಡ್ತಿಲ್ಲಮ್ಮ, ಮಾತಾಡ್ತಾವೆ ಏನೋ. ರಾಜಕೀಯ ಬಗ್ಗೆ ಮಾತಾಡ್ತಾರೆ ನೋಡಿ. ಯಾರ ಈ ಕಡೆ ಒಂಟಿ 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 ಪ್ರೈವೇಟ್. ಅಯ್ಯೋ ನಿಂತ ಝೂ ಫುಲ್ಲು ಸುತ್ತಾಡಿ ನೆಕ್ಸ್ಟ್ ಇಲ್ಲಿ ಬೋಟಿಂಗ್ ಹತ್ರ ಬಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಅವ್ರ ಕೈ ಎಷ್ಟು ನೋವು ಬಂದಿರುತ್ತಲ್ಲ. ಅವ್ರು ಡೈಲಿ ಮಾಡ್ತಾರಲ್ಲ, ಪ್ರಾಕ್ಟೀಸ್ ಇರುತ್ತೆ. ಒಂದು ರೌಂಡ್ ಬರ್ತಾರೆ ಅನ್ಸುತ್ತಲ್ಲ. ಅಷ್ಟೇ. ಅದಕ್ಕೆ ಅಬನ್ ಪರ್ಗಿ मार 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 मार। तुम लोग किसमें बैठ लगाया है? हम लोग ये लेफ्ट वाला पे। ನೋಡಿ ಹೆಂಗಾಡ್ತಾರೆ. नहीं भाई, वो राइट वाला उसका छोटा है लेकिन वो एग्रेसिव है। वो अभी नया नया मार्केट में अभी लगना इधर बंदी को लड़ा के उसको भी पिटाई लगा सर पे। ಇದು ನೋಡಿ ಈ ಸೈಡ್ ಹಿಂಗ್ ಮೇಲ್ಗಡೆ ಹೋಗ್ಬೇಕು एलिफेंट के फैमिली ಆ ಕಡೆ ಈ ಕಡೆ ಓಡಾಡ್ತಾರೆ. ಇಲ್ಲೇ ಕಾಣಿಸುತ್ತೆ, ಬಾ ಫ್ರೀ ಆದ್ರೆ. ಇಲ್ಲದ ಅರ್ಧನೇ ಬಲ್ಯದ ಬಂತು ಬಲ್ಲಿ ಪೂರ That is a boy. आप देख भी ಖುಷಿ ಕೈ ಕೊಡು.
ಹುಂಜನು ಬಿಟ್ಬಿಟ್ಟಾರ ಕೋಳಿ ಹುಂಜ ಅದು ಅಪರೂಪ ಆಗ್ಬಿಟ್ಟವಲ್ಲ ನಾಟಿ ಕೋಳಿಗಳು. ಏನಿದು? ಎಲ್ಲಿದೆ? ಬಾವಿ ಒಳಗಡೆ. ಮುಖ ಮಾತ್ರ ಒಂಚೂರು ಆಚೆ ಬಿಟ್ಟೈತಲ್ಲ. ಮುಖದಲ್ಲಿ ಕಾಣಿಸ್ತೈತೆ ಆ ಕಡೆ ಆಚೆ ಇದ್ದಿದ್ರೆ ಚೆನ್ನಾಗಿತ್ತು. ಆಮೆ ಮೇಲ್ ಕುಟ್ಬಿಟ್ಟವೆಲ್ಲ ರೆಡ್ ಕಲರ್ ಅಲ್ಲಿ ನೋಡಿ ಎಲ್ಲ ಇರೋದಕ್ಕೆ ಅಲ್ಲೇ ಬಾ ಅಲ್ಲೇ ಕಾಣುತ್ತಾ ನೋಡಿದು ಜಂಪ್ ಮಾಡು. 1 2 3 ಗೋ. ಎತ್ತದೇ ದೊಡ್ಡ ವಿಷಯ, ಅದರಲ್ಲೂ ಬೈತಾ ಇದೆಯಾ? ಇವಾಗ ಝೂ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ಟೈಮ್ ಆಗೋಗಿತ್ತು, ಊಟ ಕೂಡ ಇರಲಿಲ್ಲ, ಸ್ನ್ಯಾಕ್ಸ್ ಏನಾದರೂ ಇದು ನಮ್ಮ ಮೊದಲನೇ ಟ್ರಿಪ್ ಅಂತಲೇ ಹೇಳ್ಬೋದು. ನಮ್ಮ ಲೈಫಲ್ಲೇ ಫಸ್ಟ್ ಟ್ರಿಪ್ಪು. ಇದಾದಮೇಲೆ ನಾವು ಇಷ್ಟು ದಿನ ನೋಡ್ಕೊಂಬಂದ್ರಲ್ಲ, ನಾವೆಲ್ಲೆಲ್ಲಿ ಹೋದ್ವಿ ಏನು ಅನ್ನೋ ಆ ಒಂದು ಟ್ರಿಪ್ಗಳು ಮಾಡಿದ್ದಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ನಮ್ಮದು ಒಂದು ಏನು ಆಸೆ ಇತ್ತು, ಹೋಗಬೇಕು, ಫ್ಯಾಮಿಲಿ ಫುಲ್ಲು ತಿರುಗಾಡಬೇಕು, ಎಂಜಾಯ್ ಮಾಡಬೇಕು ಅಂತ. ಏಕೆಂದರೆ ನಾವು ಇಷ್ಟು ದಿನ ಎಲ್ಲೂ ಹೋಗಿಲ್ಲ, ಎಲ್ಲೂ ನಾವು ಮಕ್ಕಳಿಗೂ ಕೂಡ ಏನೂ ತೋರ್ಸೋಕ್ಕಾಗಿರಲಿಲ್ಲ. ಇದು ಮೊದಲನೇ ಟ್ರಿಪ್ಪು. ಇದಾದಮೇಲೆ ಎಷ್ಟೊಂದು ಟ್ರಿಪ್ ಮಾಡಿದ್ವಿ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆನಂತರ ನಾವು ಬಂದಿದ್ದು ಬನ್ನೇರುಘಟ್ಟ ರೋಡಲ್ಲಿರುವಂಥ ಡೆಕೋಥ್ಲಾನ್ಗೆ. ಏನು ಪರ್ಚೇಸ್ ಮಾಡೋಕ್ಕೆ ಬಂದಿದ್ವಿ ಏನೋ ಅನ್ನೋದು ನೋಡಿ ನಂತರ ನಾನು ಶೇರ್ ಮಾಡ್ಕೊಡ್ತೀನಿ. ಯಾವ ಚೆನ್ನಾಗಿದೆ? ಯಾವ್ದ್ರಲ್ಲಿ? ಅವೇ ಚೆನ್ನಾಗಿದೆ ಅನ್ಸುತ್ತಲ್ಲ. ಇಲ್ಲಿ ತೋರಿಸ್ತಾರಲ್ಲ, ಓಪನ್ ಮಾಡಿ. ದೊಡ್ಡ ಜಾಗ ಯಾವ್ದಾಯ್ತು ಅದು ತಗೊಂಡು ಇದು ಆದರೆ ಸಾಕು ನಮ್ಗಲ್ವಾ? ಇಷ್ಟು ಜನ ಬೆಡ್ 3 ಸೈಜ್ ಇದೆ. 140 ಇದೆ. 140 ಸೆಟ್ ಆಗೋದು.
ಸಿಂಗಲ್ ಅಂದ್ರೆ ಇದು 120 ಇದೆ 140 ಅಂದ್ರೆ ಇದು ಬರುತ್ತೆ. ಓಕೆ ಅದನ್ನು ಇದೆ ನೋಡಿ ಪಂಪ್, ಅಲ್ಲಿ ಪಂಪ್ ಇದೆ ನೋಡಿ, ಅದು ಹಾಕೋದು. ಅದು ಅವ್ರು ಕೊಡ್ತಾರಾ ಇಲ್ಲ ಅದು ಪಂಪ್ ಹಾಕ್ಬಿಟ್ಟು ನೀವು ತಗೊಂಡಾಯ್ತಾ? ಎಲ್ಲ ತುಂಬಬೇಕಾಗುತ್ತೆ. ಎಷ್ಟು 170 ಸೆಂಟಿಮೀಟರ್ ಇದೆ, 3 ಜನ ಕುತ್ಕೊಂಡು ಆಡ್ಬೋದು. ಎಲ್ಲ ಆಚೆ ತಾಕತ್ತಿದ್ರೆ ಇಟ್ಕೊಂಡು ನೋಡು. ಎಷ್ಟಿದು ಎಷ್ಟು ಅಂತ ಹೇಳಿದ್ರೆ ಎಷ್ಟು 10,000 ಬೀಳಲ್ಲ ಮಲಿಕೊಳ್ಳೋ, ಗಟ್ಟಿ ಕೊಟ್ಟಾರೆ. ಸ್ಟ್ಯಾಂಡ್ ಎಲ್ಲ ಒತ್ಕೊಂಡು ಓಡಾಡಕ್ಕಾಗಲ್ಲ. ಏನಾದ್ರು ತಗೊಳ್ಳೋಣ? ಏನಾಯ್ತು? ಎಂತ ಕೇಳ್ತಾನೆ ಗೊತ್ತಾ? ಇದ್ರ ಮೇಲೆ ನಮ್ರಕ್ಕಂತ ಹಾಕ್ಬಿಟ್ರೆ ನೀರು ಹಾಕ್ತಿಲ್ಲ ಒಂದು ಗೊತ್ತಿಲ್ಲ ಅದನ್ನ ಅಲ್ವ ನಿಜ. ಗೋವಾಗೆಲ್ಲ ಹೋದಾಗ ನಾವು ಬಂದಿದ್ವಿ ಒಂದು ಟೆಂಟ್ ತೊಗೊಳ್ಳೋಣ ಅಂತ ಬಂದಿದ್ವಿ, ಏಕೆಂದರೆ ಇನ್ನು ಮುಂದೆ ನಾವು ಒಂದು ಟ್ರಿಪ್ ಹಾಕುವಂಥ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಹೊರಗಡೆ ಹೋದಾಗ ಹಾಕ್ಕೊಂಡು ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ತೊಗೊಂಡ್ಬಾ ಇಲ್ಲ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.